ಎಲ್ಲರಿಗೂ ನಮಸ್ಕಾರ. ನಾನು ಲೇಟಾಗಿ ಬಂದು ತುಂಬಾ ಹಾಡುಗಳನ್ನು ಮಿಸ್ ಮಾಡಿಕೊಂಡೆ. ಇವತ್ತು ಇನ್ನೆವಿಟಬಲ್ ಸಿಚುವೇಶನ್, ನನ್ನ ಮೊಮ್ಮಗನ ಬರ್ಡೇ ಮನೇಲಿ ಸೆಲೆಬ್ರೇಷನ್ ಇತ್ತು. ಕೇಕ್ ಕಟ್ ಮಾಡುವಾಗ ನಾನು ಇರಲೇಬೇಕಿತ್ತಲ್ಲಿ. ಆಮೇಲೆ ಇಲ್ಲಿ ಇನ್ನೊಂದು ಅದ್ಭುತ ಏನು ಅಂದರೆ, ನಾನು ಪಕ್ಕದಲ್ಲಿ ನೋಡ್ತೀನಿ ಕಿರಣ್ ಕುಮಾರ್ ಸರ್ ಇದ್ದಾರೆ. ನಾವು ಸದ್ಗುರು ಮತ್ತು ಸದ್ಗುರು ಎಲ್ಲರಿಗೂ ಗೊತ್ತಿದ್ದಾರಲ್ವ, ಸದ್ಗುರು ಮತ್ತು ಕಿರಣ್ ಕುಮಾರ್ ಅವ್ರ ಜೊತೆಗೆ ನಾವು ಹೋದ ವರ್ಷ ಸೇವ್ ಸಾಯಿಲ್ ಇದಕ್ಕೆ ಕ್ಯಾಂಪೇನಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಅಟೆಂಡ್ ಮಾಡಿದ್ವಿ. ಆವಾಗ ಅವರೂ ಒನ್ ಆಫ್ ದ ಡೈರೆಕ್ಟರ್ ಫಾರ್ ರ್ಯಾಲಿ ಫಾರ್ ರಿವರ್ಸ್, ಕಿರಣ್ ಸರ್ವೆ, ಆ್ಯಂಡ್ ನಾನು ಐ ಆಮ್ ದ ಪ್ರಪೋಸ್ಡ್ ಡೈರೆಕ್ಟರ್ ಫಾರ್ ಇದು ರ್ಯಾಲಿ ಫಾರ್ ರಿವರ್ಸ್. ಬಟ್ ನಂದೇ ಕೆಲಸಗಳು ಸಿಕ್ಕಾಪಟ್ಟೆ ನಾನು ಮಾಡ್ತಿರೋದ್ರಿಂದ ಯಾವ ಆರ್ಗನೈಸೇಷನ್ ಜೊತೆಗೂ ಸೇರಿಕೊಂಡಿಲ್ಲ. ನಂದನ್ನು ನಾನೇ ಮಾಡ್ತಾಯಿದ್ದೀನಿ. ವರ್ಷದಲ್ಲಿ ಒಂದು ಕೆರೆ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಕೆರೆಗಳು ಇವಾಗ 4ನೇ ಕೆರೆ, 5ನೇ ಕೆರೆ ನಾನಿವಾಗ ಫಾರೆಸ್ಟ್ ಒಳಗಡೆ 4 ಕೆರೆ ಹುಡುಕಿದ್ದೀನಿ. ಅದೇನಂದರೆ ಒಂದಕ್ಕೊಂದು ಕನೆಕ್ಷನ್ ಇದೆ. ಕೆರೆಗಳು ನಿಜ ಹೇಳ್ತೀನಿ, ನಾವು ಬೆಂಗಳೂರಿನಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಹಾಳಾಗೋಗಿದೆ. ಬೆಂಗಳೂರಿನಲ್ಲಿ ನಾವೇನೂ ಮಾಡೋಕ್ಕಾಗ್ತಾಯಿಲ್ಲ. ನಾನು ಇವತ್ತಾನೇ ನನ್ನ ಮಗಂಗೆ ಹೇಳಿದೆ, ವೃಷಭಾವತಿ ನದಿ ಇದು ಬಸವನಗುಡಿನಲ್ಲಿ ಹುಟ್ಟುತ್ತೆ, ಎಷ್ಟು ಪ್ಯೂರಾಗಿ ಹುಟ್ಟುತ್ತೆ. ಆಮೇಲೆ ಹೋಗ್ತಾ ನಮ್ಮ ಮಿಸ್ಮ್ಯಾನೇಜ್ಮೆಂಟ್ ಆಫ್ ಗೌರ್ಮೆಂಟು ಇಲ್ಲ ನಾವು ಜನಗಳು ಗೊತ್ತಿಲ್ಲ, ಹೋಗ್ತಾ ಇದೇನಾಗ್ತಿದೆ ಅಂತ ಹೇಳಿದ್ರೆ ಎಲ್ಲ ಪಲ್ಯೂಷನನ್ನು ವೃಷಭಾವತಿಗೆ ಬಿಡ್ತಾ ಇದ್ದಾರೆ. ಎಂಥ ದೊಡ್ಡ ಅನ್ಯಾಯ ನಡೀತಿದೆ ಅಂದರೆ, ಈ ಥರ ನಡೆದು ಆ ವೃಷಭಾವತಿ ಒಂದು ಕೊಚ್ಚೆಗುಂಡಿ ಆಗೋಗಿದೆ. ಅದೆಲ್ಲ ಹರ್ಕೊಂಡು ಹೋಗುತ್ತೋ ಅದು ಪಲ್ಯೂಷನ್ ವಾಸನೆ ಬರ್ಸ್ಕೊಂಡು ಹೋಗ್ತಾ ಇದೆ. ಕಡೆಗೆ ನಿಮಗೆಲ್ಲ ಗೊತ್ತೋ ಇಲ್ವೋ, ವೃಷಭಾವತಿ ಇದೆಲ್ಲ ಪಲ್ಯೂಷನ್ ತೊಗೊಂಡು ಎಲ್ಲಿ ಹೋಗುತ್ತೆ ಗೊತ್ತಾ? ಕಾವೇರಿ ಸಂಗಮಕ್ಕೆ. ಕಾವೇರಿ ಸಂಗಮದ ನೀರನ್ನು ತಾನೇ ನಾವು ಕುಡಿಯೋದು. ನಾವು ಇಂಡೈರೆಕ್ಟಾಗಿ ಬೆಂಗಳೂರಿನಲ್ಲಿರೋ ಕಚಡ ಪಲ್ಯೂಷನ್ನ ನಾವು ಇಂಡೈರೆಕ್ಟಾಗಿ ಕಾವೇರಿ ನೀರಿನ ಮೂಲಕ ನಮ್ಮ ಮನೆಗೆ ಬರೋ ನಲ್ಲಿಗಳ ಮೂಲಕ ನಾವು ಕುಡಿತಾ ಇದ್ದೀವಿ. ನಾವೆಲ್ಲ ಎಚ್ಚೆತ್ಕೋಬೇಕು. ನಾನು ಎಲ್ಲಿ ಹೋದರೂ ಭಾಷಣ ಮಾಡೋದು ಇದನ್ನೇ. ನಾವೆಲ್ಲ ಎಚ್ಚೆತ್ಕೊಂಡು ನಾವು ಮ್ಯೂಸಿಕ್ ಆರ್ಗನೈಸ್ ಮಾಡೋದು. ಅದು ನಾನೀಗ ಸಂಪಿಗೆ ತಂಡ ಅನ್ನೋದು ಇವಾಗ ತಾನೇ ನೋಡಿದೆ. ನಂಗೆ ತಕ್ಷಣ ಏನನ್ಸುತ್ತೆ ಗೊತ್ತಾ, ಈ ಸಣ್ಣ ಹುಡುಗರುಗಳೆಲ್ಲ ಈ ಥರ ಆ್ಯಕ್ಟಿವ್ ಹುಡುಗರುಗಳನ್ನ ನೋಡಿದಾಗ ಇವ್ರು ಯಾಕೆ ಎನ್ವೈರ್ನ್ಮೆಂಟ್ಗೆ ಹೋರಾಡಬಾರ್ದು ಅನಿಸ್ಬಿಡುತ್ತೆ. ಯಾಕೆಂದರೆ ನಾವು ಒಬ್ಬಳೇ ಏನೂ ಮಾಡೋಕ್ಕಾಗಲ್ಲ, ಎಲ್ಲ ಜೊತೆಗೆ ಸೇರ್ಕೋಬೇಕು. ಆಮೇಲೆ ಎಷ್ಟೊಂದು ಆರ್ಗನೈಸೇಷನ್ನವರು ಟ್ರೀ ಪ್ಲ್ಯಾಂಟೇಷನ್ ಮಾಡ್ತಾಯಿದ್ದಾರೆ. ಕೋಟಿ ನಾಟಿ ಕೇಳಿದ್ದೀರಾ ನೀವು? ಎಷ್ಟೊಂದು ಕೋಟಿ ಜನಗಳು ಮಾತಾಡ್ತಾರಲ್ಲ, ಎಲ್ಲಿದೆ ಮರಗಳು? ಎಲ್ಲಿ ಈ ಥರ ಬೆಳೆಸಿದಿದ್ರೆ 10 ವರ್ಷದಿಂದ ಬೆಳೆಸಿದಿದ್ರೆ, ನಾನಿವತ್ತು ಸೋಮನಹಳ್ಳಿ 28 ಎಕರೆ ಕೆರೆ ಅದನ್ನು ಮಾಡಿ 4 ವರ್ಷದ ಕೆಳಗಡೆ 4,000 ಮರ ಹಾಕಿದ್ದೀನಿ. ಇವತ್ತಿನ ದಿನ ನಾನು ಫೇಸ್ಬುಕ್ಕಲ್ಲಿ ಹಾಕಿದ್ದೀನಿ, ಹಲಸಿನ ಹಣ್ಣು ಬಿಡ್ತಾ ಇದೆ, ನೇರಳೆ ಮರಗಳೆಲ್ಲ ಬಿಡ್ತಾ ಇದೆ, ಹಣ್ಣು ಬಿಡ್ತಾ ಇದೆ, ಪ್ರಾಣಿ ಪಕ್ಷಿಗಳಿಗೆ ಇದಾಗ್ತಾ ಇದೆ, ನೀರಾಗ್ತಾ ಇದೆ. ನೀವೀಗ ಹೋದ ವರ್ಷ ನಾನೀಗ ವೇದಿಕೆಯಲ್ಲಿ ಅವಕಾಶ ಎಲ್ಲಿ ಸಿಕ್ಕರೂ ತೊಗೊಂಡು ಹೇಳ್ತೀನಿ, ಹೋದ ವರ್ಷ ನಮಗೆ ಏಪ್ರಿಲಲ್ಲಿ ಮಳೆ ಬರಲಿಲ್ಲ. ನನಗೆ ಇವಾಗ ಅದೇ ಕಣ್ಣು, ಆಕಾಶದ ಮೇಲೆ ಕಣ್ಣಿರುತ್ತೆ. ಏಪ್ರಿಲ್ನಲ್ಲಿ ಮಳೆ ಬರಲಿಲ್ಲ ಅಂದರೆ ಕೆರೆಗಳು ಬತ್ತೋಗುತ್ತೆ. ಅದು ನೀವು ಇಲ್ಲಿ ಕೆರೆಗಳು ಕಾಣಿಸುತ್ತೆ ನಿಮಗೆ, ಬಟ್ ಇದು ಫಾರೆಸ್ಟ್ ಏರಿಯಾಸಲ್ಲಿ ಕೆರೆಗಳು ಬತ್ತೋಗುತ್ತೆ. ಫಾರೆಸ್ಟ್ ಏರಿಯಾದಲ್ಲಿ ಕೆರೆ ಬತ್ತೋಯ್ತು ಅಂದರೆ ಹಕ್ಕಿ ಪಕ್ಷಿ ಪ್ರಾಣಿಗಳು ಏನು ಮಾಡಬೇಕು? ನಿಮಗೆಲ್ಲ ಗೊತ್ತಿಲ್ಲ. ನಾವು ವಿ ಆರ್ ಇನ್ ಕನೆಕ್ಷನ್ ವಿತ್ ಪೀಪಲ್ ಫಾರ್ ಅನಿಮಲ್ಸ್ ಆ್ಯಂಡ್ ನನ್ನ ಫ್ರೆಂಡ್ ಆ್ಯಂಡ್ ಡೈರೆಕ್ಟರಲ್ಲಿ ಅಲ್ಲಿ ಗೊತ್ತಾಗ್ತಾ ಇದೆ ಅಂದರೆ, ರಾಸಿ ಹಕ್ಕಿಗಳು ಮಾರಣ ಹೋಮ ಹೋದ್ಸತಿ ಆಗಿದ್ದು. ಏನು ಗೊತ್ತಾ, ಜಿಂಕೆಗಳ ಅಳದು ಕೇಳಿದ್ದೀನಿ ನಾನು, ನವಿಲುಗಳ ಅಳದು ಕೇಳಿದ್ದೀನಿ. ಒಂದು ಟೈಮಲ್ಲಿ ನನಗೆ ನಾನು ಮಾಡ್ತಿರೋ ನಾಗನಾಯಕನ ಹಳ್ಳಿಗೆ ಟ್ಯಾಂಕರಲ್ಲಿ ನೀರು ಹೊಡ್ಸೋಣ ಅನ್ನೋ ಅಷ್ಟು ನನಗೆ ಒಂಥರ ಅಷ್ಟು ಇದಾಗಿತ್ತು ಗೊತ್ತಾ, ದುಃಖ ಆಗಿತ್ತು. ಅಷ್ಟರಲ್ಲೇನೋ ಪುಣ್ಯಕ್ಕೆ ಮೇನಲ್ಲೋ ಜೂನಲ್ಲೋ ಮಳೆ ಬಂತು. ಒಂದು ಮಳೆ ಬಂದಿದ್ದಕ್ಕೆ ಸ್ವಲ್ಪ ಅಲ್ಲಲ್ಲಿ ನೀರು ಸಿಕ್ಕೊಂತು. ನೀವೇ ನೋಡಿದ್ದೀರಾ ಎಷ್ಟೊಂದು ರೀಲ್ಸ್ ಒಂದು ಬಂದಿದೆ, ಗುಬ್ಬಚ್ಚಿ ಒಂದು ಹಕ್ಕಿ ಡಿಹೈಡ್ರೇಷನ್ ಬಿದ್ದಿರೋವಾಗ ಯಾರೋ ಬಂದು ನೀರು ಹಾಕ್ತಾರೆ, ಅದಕ್ಕೆ ಜೀವ ಬರುತ್ತೆ. ಸೊ ಇವಾಗ ಪ್ರಾಣಿಗಳೆಲ್ಲ ಬರ್ತಾಯಿದೆ, ಚಿರತೆ ಬರ್ತಾಯಿದೆ, ಆನೆ ಬರ್ತಾಯಿದೆ, ಎಲ್ಲ ಬರ್ತಾಯಿದೆ. ಅವು ಕಾಡಲ್ಲಿ ನೀರಿಲ್ವಲ್ಲ, ಎಲ್ಲಿಗೆ ಹೋಗುತ್ತವೆ ಪಾಪ ಅಲ್ವಾ? ನೀವೆಲ್ಲರೂ ಒಟ್ಟು ನಾನು ಕೈ ಜೋಡಿಸ್ಬೇಕು. ನಾನು ಎಲ್ಲ ಕಡೆ ಹೇಳ್ತೀನಿ, ನಾವೊಂದು ಲಕ್ಷಾಂತರ ಜನ ಆದಾಗ ನಾವು ಗೌರ್ಮೆಂಟ್ನೇ ಅಲ್ಲಾಡಿಸ್ಬೋದು. ಸೊ ಏನೇ ಚೇಂಜಸ್ ಆದರೂ ನಾವು ತರ್ಬೋದು, ಬಟ್ ನಮ್ಮ ಹತ್ರ ಜನಗಳ ಇದಿರಬೇಕು, ಬೆಂಬಲ ಇರಬೇಕು. ಸೊ ನಾನು ಒಬ್ಬಳು ವರ್ಷಕ್ಕೆ ಒಂದು ಕೆರೆಗೆ ಮಾಡ್ತೀನಿ ಅಂದರೆ ನೀವೆಲ್ಲ ಸೇರಿದ್ರೆ ಏನೇನೆಲ್ಲ ಮಾಡ್ಬೋದು ಅಲ್ವಾ? ನಾನು ನಿಮಗೆ ಯಾವುದೇ ವೇದಿಕೆ ಮೂಲಕ ಆದ್ರೂ ನಾನು ನಿಮ್ಮನ್ನೆಲ್ಲ ಕೇಳ್ಕೊಳ್ಳೋದೇನೆಂದರೆ, ಅಟ್ಲೀಸ್ಟು ನಮ್ಮ ಜೀವನ ಪರ್ಯಂತದಲ್ಲಿ 1 ಮರ ಬೆಳೆಸಿ ಅಂತ ಕೇಳ್ಕೊತೀನಿ. ಯಾಕೆ ಅಂದರೆ ನಾನು ಬೇಡ್ಕೋತೀನಿ. ಯಾಕೆ ಅಂತ ಹೇಳಿದ್ರೆ, ಒಬ್ಬರು
ಎಲ್ಲ ನೀವು ಯಾರೋ ಬರ್ತಾರೆ ಮಾಡ್ತಾರೆ, ಯಾರೋ ಬರ್ತಾರೆ ಮಾಡ್ತಾರೆ, ಅಲ್ಲಿಂದ ಎಲ್ಲಿಂದ ಬ್ಲೆಸ್ಸಿಂಗ್ ಬರ್ತೆ, ಖಂಡಿತ ಯಾರೂ ಮಾಡ್ತಾ ಇಲ್ಲ. ಯಾವ ನನ್ನ ಹೆಸರು ಹೇಳೋಕ್ಕೆ ಇಷ್ಟಪಡಲ್ಲ, ಯಾವ ಆರ್ಗನೈಸೇಷನ್ ಅವರು ನ್ಯಾಯವಾದ ಕೆಲಸ ಮಾಡ್ತಿಲ್ಲ. ಅವರು ಗಿಡ ಹಾಕುವಾಗ ಅವ್ರಿಗೆ ಫೇಸ್ಬುಕ್ಕಿಗೆ ನಮಗೆ ಇಲ್ಲ ಸೋಷಿಯಲ್ ಮೀಡಿಯಾಗೆ ಬೇಕಾಗುತ್ತೆ ಅಂತ ಹಾಕಿ ಫೋಟೋ ತೆಕ್ಕೋತಾರೆ. ನೆಕ್ಸ್ಟ್ ಅವ್ರು ಅದ್ರ ಕಡೆ ತಿರುಗೂ ನೋಡಲ್ಲ. ಒಂದು ಮರ ಹಾಕೋದು ಅಂದರೆ ಒಂದು ಮಗುನ ಹೆತ್ತಾಗೆ. ಅದನ್ನು ಬೆಳೆಸ್ಬೇಕಾದ್ರೆ 3 ವರ್ಷ ನೀವು ಸತತ ಪ್ರಯತ್ನ ಪಡಬೇಕು. ಅದನ್ನು ಸ್ಟ್ರೈಟಾಗಿ ಬೆಳೆಸ್ಬೇಕು, ಸೊಟ್ಟ ಬೆಳೆಸ್ಬಾರ್ದು. ಸೊಟ್ಟ ಬೆಳೆಸ್ತು ಅಂದರೆ ಒಂದು ಗಾಳಿಗೆ ಮರ ಬಡ್ ಅಂತ ಬಿದ್ದೋಗುತ್ತೆ. ಅದ್ರ ಬೇಸ್ ಗಟ್ಟಿಯಾಗಿರಬೇಕು. ಸೊ ಪ್ರತಿಯೊಬ್ಬರು ಇವತ್ತಿನ ದಿನ ತೊಗೊಳ್ಳಿ. ಇಲ್ಲಿ ಎಷ್ಟು ಜನ ಇದ್ದೀರೋ ನೀವೆಲ್ಲರೂ ದಯವಿಟ್ಟು ಕೇಳ್ಕೊತೀನಿ. ಒಂದು ಮರ ನಾ ಹೇಳ್ತಾ ಇರೋದು, ನೀವು ತುಂಬ ಮರಗಳು ಹಾಕಿ ನಾ ಹೇಳ್ತಾ ಇಲ್ಲ. ಕೋಟ್ಯಾಂತರ ಜನ ಒಬ್ಬೊಬ್ಬರು ಒಂದೊಂದು ಮರ ಹಾಕಿದ್ರೆ ನಮ್ದು ಎಷ್ಟು ಮಾರ್ಪಾಡು ತರ್ಬೋದಲ್ವ ನಾವು, ಎಷ್ಟು ಇದಾಗುತ್ತೆ. ನಾನು ಹೇಳ್ತೀನಿ, ಕೆರೆ ಮಾಡೋದು ಅದೆಲ್ಲ ಕಷ್ಟ ಇದೆ. ಆಮೇಲೆ ಈಗೆಲ್ಲ ಕಡೆ ನಮಗೆ ಅನ್ವಾಂಟೆಡ್ ಪ್ಲ್ಯಾಂಟೇಷನ್ ಹ್ಯಾಪನಿಂಗ್. ಇವಾಗ ಏನಾಗ್ತಿದೆ ಅಂದರೆ ಕೋನೋಕಾರ್ಪಸ್ ಅನ್ನೋದು ಒಂದು ವಿಷಕಾರಿ ಮರನ ಎಲ್ಲ ಕಡೆ ಹಾಕ್ತಿದ್ದಾರೆ. ನೀವೆಲ್ಲ ಏನು ಮಾಡ್ತೀರಾ ಗೊತ್ತಾ? ಬಸ್ಸಲ್ಲಿ ಹೋಗ್ತಿರುವಾಗ, ಕಾರಲ್ಲಿ ಹೋಗ್ತಿರುವಾಗ, ಅಯ್ಯೋ ಎಷ್ಟು ಚೆನ್ನಾಗಿದೆ, ನಮಗೆ ಬೆಂಗಳೂರು ಗ್ರೀನರಿ ಇಂಪ್ರೂವ್ ಆಗ್ತಿದೆ ಅಂತ ಹೇಳ್ತೀರಾ. ಬಟ್ ಅದು ನಮಗೆ ಪಾರ್ಥೇನಿಯಮ್ಗಿಂತ ಜಾಸ್ತಿ ಪಾಯ್ಸನ್ ಕೊಡ್ತಾ ಇದೆ. ಟಬೂಬಿಯಾ ರೋಸಿಯಸ್ ಅಂತ ಅದು ತುಂಬ ದೊಡ್ಡ ವಿಷಯ, ದೊಡ್ಡ ಸಬ್ಜೆಕ್ಟು. ನಾನು ನಿಮ್ಗೆ ಒಂದೇ ಹೇಳ್ತೀನಿ, ನಿಮ್ಮ ಸುತ್ತಮುತ್ತ ಯಾರು ಮರ ನೆಡ್ತಿದ್ರೆ ಯಾವ ಮರ ನೆಡ್ತಿದ್ದಾರೆ ಅಂತ ನೋಡಿ. ನಮ್ಮ ಹಳೆ ಕಾಲದ್ದು ಹೊಂಗೆ ಮರ, ಬೇವಿನ ಮರ, ಬಿಲ್ವ, ಎಷ್ಟು ಅರಳಿ ಮರ, ಆಲದ ಮರ ಎಷ್ಟಿದೆ. ನಾವು ಅದನ್ನೇ ಹಾಕಬೇಕು, ನೇಟಿವ್ ಸ್ಪೀಷೀಸ್ನೇ ಹಾಕಬೇಕು, ಸ್ಪೀಷೀಸೇ ಹಾಕಬೇಕು. ಆಮೇಲೆ ಒಂದು ಮರ ಹಾಕುವಾಗ ಒಂದು ತೊಗೊಂಡು ಅದಕ್ಕೋಸ್ಕರ ಒಂದು ಸ್ವಲ್ಪ ದುಡ್ಡು ಎತ್ತಿಡಿ. ಸೊ ಇದು ನನ್ನ ಕಳಕಳಿಯ ಪ್ರಾರ್ಥನೆ. ಎಲ್ಲರಿಗೂ ನಮಸ್ಕಾರ. ನಾನು ಆಮೇಲೆ ಸಿಂಗರ್ಸು ಇಲ್ಲಿ ಮ್ಯೂಸಿಕ್ಕು ನನಗೆ ಎಲ್ಲಿ ಟೆಂಪ್ಟ್ ಆಗ್ತಿತ್ತು ಮನೇಲಿ ಕೂತ್ಕೊಂಡು. ಯಾಕೆಂದರೆ ಗೋವಿಂದ್ ಕರ್ನೂಲು, ಶ್ವೇತಾ ಎಲ್ಲ ನನಗೆ ಭಾಳ ಆತ್ಮೀಯ ಮಕ್ಳುಗಳು. ಆಮೇಲೆ ಇಲ್ಲಿರೋ ಆರ್ಕೆಸ್ಟ್ರಾ ಟೀಮ್ ಎಲ್ಲ ನನಗೆ ಎಷ್ಟೋ ವರ್ಷಗಳಿಂದ ನೋಡ್ಕೊಂಡು ಬಂದಿದ್ದೀನಿ. ನಮ್ಮ ಅಕ್ಕನ ಮಗಳು ನಂದಿತಾ ಪ್ಲೇಬ್ಯಾಕ್ ಸಿಂಗರು, ಅವಳು ಅಸೋಸಿಯೇಷನಲ್ಲಿ. ಇವರೆಲ್ಲರೂ ಈಗ ತಬ್ಲಾ ಆಗಿರ್ಬೋದು, ಎಲ್ಲರೂ ಅವಳಿಗೆ ಫೆಮಿಲಿಯರು. ತುಂಬ ವರ್ಷಗಳಿಂದ ಅವ್ರನ್ನೆಲ್ಲ ನೋಡ್ಕೊಂಡು ಬರ್ತಾಯಿದ್ದೀನಿ. ಸಿಕ್ಕಾಬಟ್ಟೆ ಒಳ್ಳೆ ಗ್ರೂಪ್ ಇದು, ಟ್ರೂಪು. ಈ ಆರ್ಗನೈಸ್ ಮಾಡಿರೋದಕ್ಕೆ ನಾನು ಶಶಿಧರ್ ಅವ್ರಿಗೆ ಮತ್ತು ಟೀಮ್ಗೆ, ಎಂಟೈರ್ ಟೀಮ್ಗೆ ಈ ಥರ ನಡೀತಾ ಇರಬೇಕು. ಪಾಸಿಟಿವ್ ಅಟ್ಮಾಸ್ಫಿಯರ್ ಕ್ರಿಯೇಟ್ ಆಗ್ತಾ ಇರುತ್ತೆ. ಸೊ ಚಿ ಉದಯಶಂಕರ್ ಅವರ ನೆನಪು ಮಾಡ್ಕೊತಾ ಇದ್ದೀವಿ. ಆಮೇಲೆ ಆ ಹಾಡುಗಳೆಲ್ಲ ಅಲ್ಲೇ ತೇಲೋದಾಗುತ್ತೆ. ಇದೆಲ್ಲ ಒಂಥರ ಮೈಂಡ್ಗೆ ದಿಸ್ ಇಸ್ ರಿಯಲಿ ಬೇಕಾಗಿರೋ ಅಂಥ ಇದು. ನಿಮ್ಮ ಎಫರ್ಟ್ಗೆ ನಾನು ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ. ಎಲ್ಲರಿಗೂ ಧನ್ಯವಾದಗಳು.